ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಇವತ್ತು ನಿರ್ಣಾಯಕ ದಿನ. ಇವತ್ತೇ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗೋ ಸಾಧ್ಯತೆ ಇದೆ. ಎಂದೇ ಮಧ್ಯಂತರ ಆದೇಶ ಅಥವಾ ಅಂತಿಮ ಆದೇಶಕ್ಕೆ ಯತ್ನ. ಒಂದು ಎಫ್ಐಆರ್ ನಲ್ಲಿ ರಿಲೀಫ್ ಪಡೆಯೋ ಸಾಧ್ಯತೆ ಇದೆ. ಆದರೆ ಮತ್ತೊಂದು ಎಫ್ಐಆರ್ ನಲ್ಲಿ ರೇವಣ್ಣಗೆ ಕಂಟಕ ತಪ್ಪಿದ್ದಲ್ಲ. ಹೊಳೆನರಸೀಪುರ ಕೇಸ್ನಲ್ಲಿ ಜಾಮೀನು ರಹಿತ ಸೆಕ್ಷನ್ ಇಲ್ಲ. ಆದ್ರೆ ಕೆಆರ್ ನಗರ ಠಾಣೆಯಲ್ಲಿ ದಾಖಲಾಗಿರೋ ಎಫ್ಐಆರ್ ನಲ್ಲಿ ಜಾಮೀನು ರಹಿತ ಸೆಕ್ಷನ್ ಇದೆ. ಎಸ್ಐಟಿ ಎಸ್ಪಿಪಿಗೂ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಕೋರ್ಟ್ನಲ್ಲಿ. ಎಸ್ಐಟಿ ವಕೀಲರು ಸಲ್ಲಿಸುವಂತಹ ಆಕ್ಷೇಪಣೆ ಮೇಲೆ ಈಗ ರೇವಣ್ಣ ಭವಿಷ್ಯ ನಿರ್ಧಾರ ಆಗುತ್ತೆ. ಇವತ್ತು 11 ಗಂಟೆಗೆ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ ನಡೆಯುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ. ಜಾಮೀನು ಅರ್ಜಿ ವಜಾ ಆದ್ರೆ ರೇವಣ್ಣಗೆ ಸಂಕಟ ಫಿಕ್ಸ್. ಹೊಳೆನರಸೀಪುರ ಕೇಸ್ನಲ್ಲಿ ಜಾಮೀನು ರಹಿತ ಸೆಕ್ಷನ್ ಇಲ್ಲ. ಆದ್ರೆ ಕೆಆರ್ ನಗರ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ನಲ್ಲಿ ಜಾಮೀನು ರಹಿತ ಸೆಕ್ಷನ್ ಇದೆ. ಇವತ್ತು 11 ಗಂಟೆಗೆ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ ಆಗ್ತಾ ಇದೆ. ಒಂದು ವೇಳೆ ಜಾಮೀನು ಸಿಗಲಿಲ್ಲ ಅಂತ ಹೇಳಿದ್ರೆ ಸಂಕಷ್ಟ ಫಿಕ್ಸ್. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ 11 ಗಂಟೆಗೆ ನಡೆಯುತ್ತೆ. ನಿನ್ನೆ ಸಹ ಹೊಳೆನರಸೀಪುರದಲ್ಲಿ ದಾಖಲಾದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಅರ್ಜಿಯ ವಿಚಾರಣೆ ನಡೆಯಿತು. ಆದ್ರೆ ಆ ಅರ್ಜಿಯಲ್ಲಿ ಜಾಮೀನು ರಹಿತ ಸೆಕ್ಷನ್ ಇಲ್ಲ ಅನ್ನುವಂತಹ ಕಾರಣದಿಂದಾಗಿ ಅರ್ಜಿಯನ್ನ ವಾಪಸ್ ಪಡೆದಿದ್ರು. ಆದ್ರೆ ಇವತ್ತು ಕೆಆರ್ ನಗರ ಠಾಣೆಯಲ್ಲಿ ದಾಖಲಾಗಿರುವಂತಹ ಕೇಸ್ ಏನಾಗಿದೆ, ಅಪಹರಣದ ಕೇಸ್, ಆ ಕೇಸ್ಗೆ ಸಂಬಂಧಪಟ್ಟಂತಹ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ ಆಗುತ್ತೆ. ಈ ಎಫ್ಐಆರ್ ನಲ್ಲಿ ಜಾಮೀನು ರಹಿತ ಸೆಕ್ಷನ್ ಇರೋದ್ರಿಂದಾಗಿ ಒಂದು ವೇಳೆ ಜಾಮೀನು ಸಿಗ್ಲಿಲ್ಲ ಅಂದ್ರೆ ಸಂಕಷ್ಟ ಕಟ್ಟಿಟ್ಟ ಬುದ್ಧಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಮೇಶ್, ಇವತ್ತು ರೇವಣ್ಣ ಅವರ ಜಾಮೀನಿನ ಭವಿಷ್ಯ ನಿರ್ಧಾರ ಆಗತ್ತೆ. ಇವತ್ತು ಏನೆಲ್ಲ ಬೆಳವಣಿಗೆ ಆಗಬಹುದು ಅಂತ ಕಾಣಿಸುತ್ತೆ? ಇವತ್ತು ಜಾಮೀನು ಸಿಗುವಂತಹ ಸಾಧ್ಯತೆ ಯಾವ ರೀತಿಯಾಗಿದೆ? ಈ ಒಂದು ವಿಚಾರಣೆ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಹಾಗಾದ್ರೆ? ಪ್ರಗತಿ, ಜಾಮೀನು ಸಿಗುತ್ತೆ ಸಿಗಲ್ಲ ಅನ್ನುವಂಥದ್ದನ್ನ ನಾವು ಈಗಲೇ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕೋರ್ಟಿನ ವಿವೇಚನೆಗೆ ಬಿಟ್ಟದ್ದು. ಆದ್ರೆ ಇವತ್ತು ಜಾಮೀನು ಸಿಕ್ಕೇ ಸಿಗಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿರುವಂತಹದ್ದು ರೇವಣ್ಣ ಅವರು. ಮತ್ತೆ ಅದು ತೀರಾ ಅತ್ಯಗತ್ಯ ರೇವಣ್ಣ ಅವರ ಪಾಲಿಗೆ ಅನ್ನುವಂಥದ್ದು. ಯಾಕೆಂದ್ರೆ ಇವತ್ತೇನಾದ್ರೂ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಗದೇ ಇದ್ದಲ್ಲಿ ರೇವಣ್ಣ ಅವರು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಸಂಕಷ್ಟವನ್ನ ಎದುರಿಸಬೇಕಾಗತ್ತೆ. ಅವರು ಜೈಲಿಗೆ ಹೋಗಬೇಕಾದಂತ ಪರಿಸ್ಥಿತಿ ಕೂಡ ಎದುರಾಗುವಂತ ಸಾಧ್ಯತೆಗಳಿರುವಂತದ್ದು. ಅಂದ್ರೆ ಈಗ ರೇವಣ್ಣ ವಿರುದ್ಧ 2 ಎಫ್ಐಆರ್ ಇದೆ. ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತ ಎಫ್ಐಆರ್ ನಲ್ಲಿ ನಾನ್ ಬೇಲೆಬಲ್ ಸೆಕ್ಷನ್ಸ್ ಇಲ್ಲ ಅನ್ನುವಂತ ಕಾರಣಕ್ಕೆ ಅದರಲ್ಲಿ ಅರೆಸ್ಟ್ ಆಗದೆ ಇರಬಹುದು. ಆದ್ರೆ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣದಲ್ಲಿ ಅದರಲ್ಲಿ ಏನೋ ಕಿಡ್ನಾಪ್ ಕೇಸ್ ಇರುವಂತದ್ದು 364, 665 ಅಂತ ಇರುವಂತದ್ದು ಗಂಭೀರ ಪ್ರಕರಣ, ಗಂಭೀರವಾದ ಸೆಕ್ಷನ್ಸ್ ಇದೆ. ಅದರಲ್ಲಿ 7 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆಗಬಹುದಂತ ಅಂದ್ರೆ ಸೆಕ್ಷನ್ಸ್ ಆಗಿರೋದ್ರಿಂದ ಅದರಲ್ಲಿ ಅರೆಸ್ಟ್ ಆಗ್ತಾರೆ. ಸೊ ಅದೇ ಕಾರಣಕ್ಕೆ ರೇವಣ್ಣ ಅವರಿಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತೇಳಿ ಹೇಳಿದ್ರು ಕೂಡ ರೇವಣ್ಣ ಅವ್ರ ನೋಟಿಸ್ ಅಂದ್ರೆ ವಿಚಾರಣೆಗೆ ಹಾಜರಾಗದೆ ಎಲ್ಲಿದ್ದಾರೆ ಅನ್ನೋಂಥದ್ದು ಗೊತ್ತಾಗದೆ 14 ಸ್ಥಳದಲ್ಲಿ 3-4 ದಿನಗಳಿಂದ ಹಾಸನದಲ್ಲಿದ್ದಾರೆ, ಬೆಂಗಳೂರಲ್ಲಿದ್ದಾರೆ, ಬೇರೆ ಎಲ್ಲಿದ್ದಾರೆ ಯಾವುದೂ ಮಾಹಿತಿಯನ್ನು ಕೊಡದೆ ಕೇವಲ ವಕೀಲರ ಜೊತೆ ಸಂಪರ್ಕವನ್ನ ಅಂದ್ರೆ ಅವರು ವಕೀಲರ ಜೊತೆ ಸಂಪರ್ಕ ಮಾತ್ರ ಇದ್ದಂತೆ ಕಾಣ್ತಾ ಇರುವಂತದ್ದು. ಆದ್ರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ರೇವಣ್ಣ ಅವರಿಗೆ ಬಂಧನದ ಭಯ ಕಾಣ್ತಾ ಇದೆ. ಇವತ್ತೇನಾದ್ರೂ ಅವರಿಗೆ ಜಾಮೀನು ಸಿಗದೇ ಇದ್ದಲ್ಲಿ ಅವರಿಗೆ ಒಂದು ಸಂಕಷ್ಟ ಎದುರಾಗುವಂತದ್ದು. ಇವತ್ತು 11 ಗಂಟೆ ಸುಮಾರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೆಯುವಂತಹ ವಿಚಾರಣೆ ಸಂದರ್ಭದಲ್ಲಿ ಅವರಿಗೆ ಜಾಮೀನು ಸಿಕ್ಕಿದ್ದೇ ಆದಲ್ಲಿ ಇವತ್ತು ಮಧ್ಯಾಹ್ನದ ನಂತರ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆಗಳಿರುವಂತಹದ್ದು. ಸೊ ಈ ಒಂದು ಪ್ರಕರಣದಲ್ಲಿ ಎಲ್ಲ ಒಂದ್ ಕಡೆ A1 ಆರೋಪಿ ರೇವಣ್ಣ ಇರುವಂತಹದ್ದು. ರೇವಣ್ಣ ಅವರ ಸೂಚನೆಯ ಮೇರೆಗೆ ಸತೀಶ್ ಬಾಬಣ್ಣ ಅನ್ನುವಂಥವರು ಆ ಸಂತ್ರಸ್ತ ಮಹಿಳೆನ ಕರ್ಕೊಂಡೋಗಿ ಎಲ್ಲಿಟ್ಟಿದ್ದಾರೆ, ಎಲ್ಲ ಒಂದ್ ಕಡೆ ಕೂಡಿಟ್ಟಿದ್ದಾರೆ ಅಂತದ್ದು. ಮತ್ತೆ ಈ ಕ್ಷಣದವರೆಗೂ ಕೂಡ ಆ ಮಹಿಳೆ ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವರಿಗೆ ಏನು ಆಪತ್ತು ಆಗಿದೆಯಾ ಅಥವಾ ಏನು ಅಂದ್ರೆ ಏನಿಲ್ಲದೆ ಸೇಫ್ ಆಗಿದ್ದಾರೆ, ಯಾವುದಕ್ಕೂ ಮಾಹಿತಿಗಳಿಲ್ಲ. ಸೊ ಅಂತಹ ಒಂದು ಗಂಭೀರವಾದ ಪ್ರಕರಣದಲ್ಲಿ ರೇವಣ್ಣ ಅವರಿಗೆ ಜಾಮೀನನ್ನ ಕೊಡುತ್ತಾ ಕೋರ್ಟ್ ಅನ್ನುವಂಥದ್ದು ಕೂಡ ಪ್ರಕರಣ ಅಂದ್ರೆ ಏನು ವಿಚಾರ ಇರುವಂತಹದ್ದು. ಆದ್ರೆ SIT ಕೂಡ ಅದೇ ವಿಚಾರವನ್ನ ಮಂಡಿಸುವಂತ ಸಾಧ್ಯತೆಗಳಿದೆ. ಅಂದ್ರೆ ಯಾವ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಆ ಮಹಿಳೆಯ ಮಗ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಆ ಒಂದು ಮಹಿಳೆ ಈ ಕ್ಷಣಕ್ಕೂ ಟ್ರೇಸ್ ಆಗಿಲ್ಲ. ಅವ್ರನ್ನ ಎಲ್ಲೊಂದ್ ಕಡೆ ಬಚ್ಚಿಟ್ಟಿದ್ದಾರೆ, ಅವರು ಸೇಫ್ ಇದಾರಾ ಇಲ್ವಾ, ಹಾಗಾಗಿ ಇದೊಂದು ಗಂಭೀರವಂತ ಪ್ರಕರಣ ಇರುವಂತದ್ದು. ಜಾಮೀನನ್ನ ಕೊಡಬೇಡಿ ಅಂತೇಳಿ SIT ವಾದವನ್ನ ಮಂಡಿಸುವ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ಕೋರ್ಟ್ ಯಾವುದಕ್ಕೆ ಮನ್ನಣೆಯನ್ನ ಕೊಡುತ್ತೆ, ಅವರಿಗೆ ಆಂಟಿಸಿಪೇಟರಿ ಬೇಲನ್ನ ಕೊಡುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ತುಂಬಾ ಏನೋ ಕುತೂಹಲದ ಪ್ರಶ್ನೆ ಆಗಿರುವಂತದ್ದು. ಮತ್ತೆ ಇವತ್ತೇನಾದ್ರೂ ಬೇಲ್ ಸಿಗದೇ ಇದ್ರೆ ರೇವಣ್ಣಗೆ ಮುಂದಿನ ದಿನಗಳು ದೊಡ್ಡ ಮಟ್ಟದ ಸಂಕಷ್ಟ ಅಂತಾನೆ ಹೇಳ್ಬೋದು. ಪ್ರಗತಿ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.